ಹಲೋ ನಮಸ್ತೆ, ಫಿಲ್ಮೇರ್ ರಾಕ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಪುಷ್ಪ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಸದ್ದಾಗಿರುವಂಥ ಒಂದು ಮೂವಿಯಲ್ಲಿ ಪುಷ್ಪ ಮೂವಿ ಕೂಡ ಒಂದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. 2021ರಲ್ಲಿ ಒಂದು ಪುಷ್ಪ ಫಸ್ಟ್ ಪಾರ್ಟ್ ಒಂದು ರಿಲೀಸ್ ಆಗಿರುವಂಥ ಒಂದು ಮೂವಿಯಲ್ಲಿ ಸೆಕೆಂಡ್ ಪಾರ್ಟ್ ಈಗಷ್ಟೇ ಒಂದು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಡೇ ಫಸ್ಟ್ ರೋ ಅಂತೂ ಅದ್ಭುತವಾಗಿ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಸಿಗ್ತಾ ಇತ್ತು ಅಂತಲೇ ಹೇಳ್ಬೋದು. ಫುಲ್ ಆಗಿ ಕಂಪ್ಲೀಟ್ ಆಗಿ ಒಂದು ಡೀಟೇಲ್ಸ್ ಆಗಿ ಒಂದು ಸ್ಟೋರಿ ಹೇಳೋ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವಾ ಮೊದಲನೇದಾಗಿ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಫಿಲ್ಮಿನ ಸಂಬಂಧಪಟ್ಟ ಎಲ್ಲ ರಿಲೇಟೆಡ್ ವಿಷಯಗಳನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಪುಷ್ಪ ಒನ್ ನೀವು ಈಗಾಗಲೇ ಒಂದು ಮೂವಿ ನೋಡಿರ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಪುಷ್ಪ ಒನ್ನಲ್ಲಿ ಯಾವ ರೀತಿಯಲ್ಲಿ ಒಂದು ರಕ್ತ ಚಂದನದ ಒಂದು ಮಾಮೂಲಾಗಿ ಒಂದು ಕೂಲಿ ಆಗಿರುವಂಥ ಒಂದು ವ್ಯಕ್ತಿ ಇಷ್ಟರ ಮಟ್ಟಿಗೆ ತಾನು ಆ ಒಂದು ಸ್ವಂತ ಯಾಕೆಂತ ಹೇಳಿದ್ರೆ ಓಪನ್ ಆಗಿ ಇಂಡಿಪೆಂಡೆಂಟ್ ಆಗಿ ಅವನೇ ಒಂದು ಮಾರಿಕೊಂಡು ಆ ಒಂದು ಹಣವನ್ನು ಅವನೇ ಸಂಪಾದಿಸಿಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ಬೋದು. ಮಾಮೂಲಾಗಿ ಒಂದು ಕೂಲಿಯಾಗಿ ಒಂದು ಬದುಕ್ತಿರುವಂಥ ವ್ಯಕ್ತಿ ಒಂದು ಯಾವ ರೀತಿಯಲ್ಲಿ ಮುಂದೆ ಬರೆದುಕೊಂಡು ಅದೇ ರೀತಿಯಲ್ಲಿ ಪುಷ್ಪ 2 ಪಾರ್ಟ್ನಲ್ಲಿ ಒಂದು ಸಿಂಡಿಕೇಟ್ನ ಒಂದು ದೊಡ್ಡ ಮಟ್ಟಿನ ಒಂದು ಮುಖ್ಯಸ್ಥ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಆ ಒಂದು ರಕ್ತಚಂದನದ ಒಂದು ಬಿಸ್ನೆಸ್ಸನ್ನು ಯಾವ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾನೆ ಅನ್ನೋ ಒಂದು ವಿಚಾರದ ಬಗ್ಗೆ ಈ ಮೂವಿಯ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ಪೆಷಲ್ಲಾಗಿ ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಅಲ್ಲು ಅರ್ಜುನ್ ರವರ ಒಂದು ತನ್ನ ಫ್ಯಾಮಿಲಿಗೋಸ್ಕರ ತನ್ನ ಜನರಿಗೋಸ್ಕರ ಯಾವ ರೀತಿಯಲ್ಲಿ ಒಂದು ಈ ಮೂವಿಯಲ್ಲಿ ಒಂದು ತೊಡಗಿಸ್ಕೊಂಡು, ಯಾಕಂತ ಹೇಳಿದ್ರೆ ಅವರ ಜನರಿಗೋಸ್ಕರ ಯಾವ ಥರ ಒಂದು ವ್ಯಕ್ತಪಡಿಸ್ಲಿಕ್ಕೋಸ್ಕರ ಒಂದು ಹೋಗ್ತಾರೆ ಅನ್ನೋ ಒಂದು ಮೂವಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಯಾವ ರೀತಿಯ ಒಂದು ವಿಚಾರವನ್ನು ಈ ಮೂವಿಯಲ್ಲಿ ಒಂದು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪುಷ್ಪ 2 ಯಾವ ರೀತಿಯಲ್ಲಿ ಜನಗಳು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಒಂದು ದೊಡ್ಡ ಮಟ್ಟಿನ ಸೀಕ್ವೆನ್ಸ್ನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಆಗಿ ಮೂಡಿ ಬಂದಿದೆ ಅಂತಿರುವಂಥ ಒಂದು ಮೂವಿಯಲ್ಲಿ ಈ ಮೂವಿ ಕೂಡ ಒಂದು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತಾನೆ ಅಂದರೆ ಪುಷ್ಪ 1ಗಿಂತ ಪುಷ್ಪ 2 ಯಾವ ಥರ ಒಂದು ಡಿಫ್ರೆಂಟ್ ಆಗಿ ಮೂಡಿ ಬಂದಿದೆ ಅಂತ ಹೇಳಿದರೆ ಸುಕುಮಾರ್ ಅವರ ಒಂದು ರೈಟಿಂಗ್ ಪ್ಲೇ ಮೂಲಕ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪುಷ್ಪ 1 ಯಾವ ರೀತಿಯಲ್ಲಿ ಒಂದು ರೇಂಜ್ನ ಮೂಲಕ ಒಂದು ಒಳ್ಳೆ ರೀತಿಯಲ್ಲಿ ಪ್ರೇಕ್ಷಕರ ಆಡಿಯನ್ಸನ್ನು ಅಟ್ರಾಕ್ಟ್ ಮಾಡ್ಕೊಳ್ತು, ಅದೇ ರೀತಿಯಲ್ಲಿ ಪುಷ್ಪ 2 ದ ರೂಲ್ ಅನ್ನೋ ಒಂದು ಮೂವಿ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಆಡಿಯನ್ಸನ್ನು ಅಟ್ರಾಕ್ಟ್ ಮಾಡ್ಕೊಂಡು ಬರ್ತಾ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ರೈಟಿಂಗ್ಸ್ಗೆ ತಕ್ಕಂತೆ ಇವರ ನಟನೆ ಕೂಡ ಇರಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ರೈಟಿಂಗ್ಸ್ಗೆ ಇರ್ಬೋದು, ಯಾಕಂತ ಅದೇ ರೀತಿಯಲ್ಲಿ ನಟನೆ ಮಾಡೋದು ಅಂತಿಂತ ಒಂದು ಸುಲಭದ ಮಾತಲ್ಲ. ಆದರೆ ಅದನ್ನು ಮಾಡಿ ತೋರಿಸಿದ್ದಾರೆ ನಮ್ಮ ಅಲ್ಲು ಅರ್ಜುನ್ ರವರು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ನಟನೆ ಕೊಟ್ಟರು ಆ ಒಂದು ನಟನೆಗೆ ಒಂದು ಆ ಆ್ಯಂಗಲ್ ಮೂಲಕ ಒಂದು ಆ್ಯಕ್ಟ್ ಮಾಡೋದಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟಿನ ಒಂದು ವಿಶೇಷದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಒಂದು ಅಷ್ಟರ ಮಟ್ಟಿಗೆ ಒಂದು ಆ ಆ್ಯಂಗಲ್ನಲ್ಲಿ ಇರೋದು ಆ ಒಂದು ಅವರ ವಾಕಿಂಗ್ ಸ್ಟೈಲ್ ಇರ್ಬೋದು, ಅವರ ಆ್ಯಟಿಟ್ಯೂಡ್ ಇರ್ಬೋದು, ಸಿಂಪಲ್ ಆಗಿ ಒಂದು ಹಳ್ಳಿಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬದುಕ್ತಾರೆ ಸಾಮಾನ್ಯ ಜನರು, ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಬದುಕ್ತಾರೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಅಲ್ಲು ಅರ್ಜುನ್ ರವರು ಈ ಮೂವಿ ಮೂಲಕ ಒಂದು ತೋರಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೂವಿಯ ಮೂಲಕ ಒಂದು ಎಲ್ಲ ಸೀನ್ಗಳು ಕೂಡ ಒಂದು ಆ್ಯಕ್ಷನ್ ಇರ್ಬೋದು, ಅದೇ ರೀತಿ ರೊಮ್ಯಾಂಟಿಕ್ ಇರ್ಬೋದು, ಅದೇ ರೀತಿಗೆ ಫೈಟಿಂಗ್ ಸೀನ್ ಇರ್ಬೋದು, ಆ್ಯಕ್ಷನ್ ಸೀನ್ ಇರ್ಬೋದು, ಅದ್ಭುತವಾಗಿ ಮೂಡಿಬಂದಿದೆ. ಆದರೂ ಕೂಡ ಇನ್ನೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಆ್ಯಕ್ಷನ್ ಸ್ಕ್ರೀನ್ಸ್ ಅಂತ ಯಾವ ರೀತಿಯಲ್ಲಿ ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಇನ್ನೂ ಥರ ಒಂದು ಟ್ವಿಸ್ಟ್ ಕೊಡುವಂಥ ಒಂದು ರೀತಿಯಲ್ಲಿ ಕೂಡ ಒಂದು ಮಾಡ್ಬೋದಿತ್ತು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು. ಯಾಕಂತೇಳಿದ್ರೆ ಒಂದು ಈ ಮೂವಿಯ ಒಂದು ಸೀನ್ನ ಮೂಲಕ ಒಂದು ಜಾತ್ರೆಯಲ್ಲಿ ಒಂದು ದೊಡ್ಡ ಮಟ್ಟಿನ ಒಂದು ಸೀನ್ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ಆ ಒಂದು ಸೀನನ್ನು ಒಂದು ಒಳ್ಳೆ ರೀತಿಯಲ್ಲಿ ಯಾಕಂತೇಳಿದ್ರೆ ಆ ಒಂದು ಕ್ಯಾಪ್ಚರ್ ಮಾಡಿದಂಥ ಒಂದು ರೀತಿ ನಿಜವಾಗ್ಲೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಜನಗಳ ಮಧ್ಯೆ ಆ ಒಂದು ಶೂಟ್ ಮಾಡುವಂಥ ಒಂದು ರೀತಿ ಆ ಒಂದು ನಿಜವಾಗ್ಲೂ ಎಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಅದ್ಭುತವಾದ ಒಂದು ಕಲಾತ್ಮಕ ಒಂದು ರೀತಿಯಲ್ಲಿ ನಿರ್ವಹಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಷ್ಟು ಜನಗಳ ಮಧ್ಯೆ ಒಂದು ಒಳ್ಳೆ ಶೂಟ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅಲ್ಲು ಅರ್ಜುನ್ ರವರ ಅಂಥ ಒಂದು ಸಮಯದಲ್ಲಿ ಯಾವ ರೀತಿಯಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಒಂದು ಜಾತ್ರೆ ಸಂದರ್ಭದಲ್ಲಿ ಇರುವಂಥ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಸೀನ್ ನಿಜವಾಗ್ಲೂ ಒಂದು ಗೂಸ್ ಬಂಪ್ ಥರ ಸೀನ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದಕ್ಕೆ ತಕ್ಕಂತೆ ರಶ್ಮಿಕಾ ಮಂದನ್ನರವರು ಕೂಡ ಒಂದು ಒಳ್ಳೆಯ ಸಾಥನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳೋದು. ಯಾಕಂದರೆ ರಶ್ಮಿಕಾ ಮಂದನ್ನ ನೀವು ನೋಡಿರ್ಬೋದು ಫಸ್ಟ್ ಪಾರ್ಟ್ನಲ್ಲಿ ಯಾವ ಥರ ಇತ್ತು, ಆದರೆ ಸೆಕೆಂಡ್ ಪಾರ್ಟ್ನಲ್ಲಿ ಯಾವ ಥರ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಫಸ್ಟ್ ನಿಮಗೆ ಗೊತ್ತಿರ್ಬೋದು ಅಂತ ಹೇಳಕ್ಕೆ ಇಷ್ಟ. ಆದರೆ ಇಲ್ಲಿ ಅವರ ಕೂಡ ಒಂದು ತಕ್ಕ ಮಟ್ಟಿನ ಒಂದು ಸಪೋರ್ಟ್ ಕೂಡ ಒಂದು ಅದೇ ರೀತಿಯಲ್ಲಿ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ.
ಪುಷ್ಪ ಫಸ್ಟ್ ಪಾರ್ಟ್ನಲ್ಲಿ ನಮಗೆ ಯಾವ ರೀತಿಯಲ್ಲಿ ಒಂದು ಸಾಂಗ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹಿಟ್ ಆಗಿತ್ತು, ಅದೇ ರೀತಿಯಲ್ಲಿ ಕೂಡ ಪುಷ್ಪ 2 ಕನ್ನಡದ ಒಂದು ವರ್ಸನ್ನಲ್ಲಿ ಸಾಂಗ್ ಅಷ್ಟರ ಮಟ್ಟಿಗೆ ಒಂದು ಅಟ್ರಾಕ್ಟಿವ್ ಮೂಡ್ ಬರಲಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಪುಷ್ಪ 1 ತೆಲುಗು ಸಾಂಗ್ನಲ್ಲಿ ಇರ್ಬೋದು, ಅದೇ ರೀತಿಯಾಗಿ ತಮಿಳು ಇರ್ಬೋದು, ಎಲ್ಲ ಒಂದು ಲ್ಯಾಂಗ್ವೇಜ್ಗಳಲ್ಲಿ ಕೂಡ ಒಂದು ಅಟ್ರಾಕ್ಟಿವ್ ಆದರೂ ಕೂಡ ಒಂದು ಕನ್ನಡದ ಮಟ್ಟಿಗೆ ಸಾಂಗ್ ಅಷ್ಟರ ಮಟ್ಟಿಗೆ ಒಂದು ಅಟ್ರಾಕ್ಟಿವ್ ಮೂಡ್ ಥರ ಒಂದು ಇರಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇದೊಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಪೆಷಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತಾನೆ, ಶ್ರೀಲೀಲರವರ ಈ ಒಂದು ಮೂವಿಯಲ್ಲಿ ಒಂದು ಐಟಮ್ ಸಾಂಗ್ ಕೂಡ ಸ್ಪೆಷಲ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಮೊದಲನೇದಾಗಿ ಯಾವುದೇ ಒಂದು ಈಗ ಮೂವಿ ಬಂದರೂ ಕೂಡ ಹೆಚ್ಚಾಗಿ ಒಂದು ದೊಡ್ಡ ಒಂದು ಲೀಡ್ ಆ್ಯಕ್ಟರ್ನ ಮೂಲಕ ಒಂದು ನಟಿಯರ ಮೂಲಕ ಒಂದು ಐಟಮ್ ಡ್ಯಾನ್ಸ್ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಈ ಮೂವಿಯಲ್ಲಿ ಕೂಡ ಒಂದು ಶ್ರೀಲೀಲಾರವರ ಒಂದು ಐಟಮ್ ಡ್ಯಾನ್ಸ್ ಕೂಡ ಮಾಡಲಾಗಿತ್ತು ಅಂತಲೇ ಹೇಳ್ಬೋದು. ಮೊದಲನೇ ಭಾಗದಲ್ಲಿ ಸಮಂತರವರು ಆ್ಯಕ್ಟ್ ಮಾಡಿದರು, ಆದರೆ ಈ ಮೂವಿಯಲ್ಲಿ ಒಂದು ಶ್ರೀಲೀಲಾರವರ ಡ್ಯಾನ್ಸ್ ಮಾಡಲಾಗಿತ್ತು. ಯಾಕೆಂದರೆ ಅಲ್ಲು ಅರ್ಜುನ್ನ ಫ್ಯಾನ್ಸ್ನವರು, ಅದೇ ರೀತಿ ಪುಷ್ಪ 2 ಫ್ಯಾನ್ಸ್ನವರಿಗೂ ಕೂಡ ಒಂದು ದೊಡ್ಡ ಮಟ್ಟಿನ ಅಸಮಾಧಾನ ಹೊರ ಹಾಕಿದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವ ರೀತಿಯಲ್ಲಿ ಇವರ ಫ್ಯಾನ್ಸ್ನವರು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು ಅಷ್ಟರ ಮಟ್ಟಿಗೆ ಈ ಮೂವಿಯ ಒಂದು ಸಾಂಗ್ ಇರಲಿಲ್ಲ ಅಂತಲೇ ಹೇಳ್ಬೋದು. ಸಾಂಗ್ ಕೂಡ ಇರಲಿಲ್ಲ, ಆದರೆ ಒಂದು ಇವರ ಡ್ಯಾನ್ಸ್ ಅಂತೂ ಸಖತ್ತಾಗಿ ಮೂಡಿ ಬಂದಿದ್ರು. ಆದರೆ ಸಾಂಗ್ ಕಂಪ್ಲೀಟ್ ಆಗಿ ಡಿಸ್ಕಸ್ಟರ್ ಆಗಿತ್ತು. ಒಳ್ಳೆಯ ರಿವ್ಯೂ ಪಡ್ಕೊಂಡಿದ್ರು ಕೂಡ ಸಾಂಗ್ ಅಷ್ಟರ ಮಟ್ಟಿಗೆ ಒಂದು ರೀಚ್ ಆಗಲಿಲ್ಲ ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಅಲ್ಲು ಅರ್ಜುನ್ರವರ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆ ಒಂದು ಡೈಲಾಗ್ಸ್ ಇರ್ಬೋದು, ಆ ಒಂದು ಎಂಟ್ರಿ ಸೀನ್ ಇರ್ಬೋದು, ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಅಲ್ಲು ಅರ್ಜುನ್ರವರು ನಿಜವಾಗ್ಲೂ ಪುಷ್ಪ 2 ಮೂವಿಗೆ ಒಂದು ಹೇಳಿ ಮಾಡಿಸಿದಂಥ ಒಂದು ನಟ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಒಂದು ಗೂಸ್ ಬಂಪ್ ಥರ ಯಾವ ರೀತಿ ಒಂದು ಮ್ಯೂಸಿಕ್ ಕೂಡ ಒಂದು ಅದಕ್ಕೆ ತಕ್ಕಂತೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಒಂದು ಒಳ್ಳೆಯ ರೀತಿಯಲ್ಲಿ ಕೂಡ ಒಂದು ಈ ಮೂವಿಯಲ್ಲಿ ಕೂಡ ಒಂದು ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೊದಲನೇದಾಗಿ ಇರೋದು ಯಾವುದೇ ಒಂದು ಮೂವಿಯಲ್ಲಿ ಒಂದು BGM ಒಳ್ಳೆಯ ರೀತಿಯಲ್ಲಿ ವರ್ಕೌಟ್ ಆಗಬೇಕು ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಈ ಮೂವಿಯಲ್ಲಿ ಕೂಡ ಒಂದು BGM ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಖಂಡಿತವಾಗಿಯೂ. ಅದೇ ರೀತಿಯಲ್ಲಿ ಕೂಡ ಪುಷ್ಪ ಫಸ್ಟ್ ಪಾರ್ಟ್ಗೂ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಯಾವ ಥರ ಒಂದು ಆ್ಯಕ್ಟ್ ಇತ್ತು ಅದೇ ರೀತಿಯಲ್ಲಿ ಪುಷ್ಪ 2 ಅಲ್ಲಿತ್ತು. ಅದೇ ರೀತಿಯಲ್ಲಿ ಪುಷ್ಪ ಫಸ್ಟ್ ಪಾರ್ಟ್ಗೂ ಕೂಡ ಒಂದು ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ನಂಬಕ್ಕೆ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಮೂವಿ ಇತ್ತು ಅಂತ ಹೇಳಿದ್ರೆ ಪುಷ್ಪ 2 ಲೆವೆಲ್ಗೆ ಯಾವ ಇರ್ಬೋದು ಅನ್ನೋ ಒಂದು ವಿಚಾರ ನೀವೇ ಲೆಕ್ಕಾಚಾರ ಮಾಡ್ಬೋದು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಪುಷ್ಪ ಪಾರ್ಟ್ನಲ್ಲಿ ಫಾಸಿಲ್ರವರ ಅಲ್ಲು ಅರ್ಜುನ್ರವರ ಯಾವ ರೀತಿಯಲ್ಲಿ ಒಂದು ಕಾಂಬಿನೇಷನ್ ಇತ್ತು, ಅದೇ ರೀತಿ ಯಾವ ರೀತಿಯಲ್ಲಿ ಒಂದು ಕ್ರ್ಯಾಶ್ ಆಗುತ್ತೆ, ಯಾವ ರೀತಿಯಲ್ಲಿ ಅವರು ರಿವೆಂಜ್ ಎತ್ತಿಕೊಳ್ತಾರೆ, ಅದೇ ರೀತಿಯಲ್ಲಿ ಕೂಡ ಅಂಥದ್ದೇ ಒಂದು ಸೀನ್ಗಳ ದೃಶ್ಯಗಳನ್ನು ಕೂಡ ಈ ಮೂವಿಯಲ್ಲಿ ಕೂಡ ನಮಗೆ ನೋಡೋಕ್ಕೆ ಸಿಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಆ ಲೆವೆಲ್ಗೆ ರೇಂಜ್ಗೆ ಫಾಸಿಲ್ರವರ ತಮ್ಮ ನಟನೆಯತ್ತ ಒಂದು ಒಳ್ಳೆ ರೀತಿಯಲ್ಲಿ ಈ ಮೂವಿಗೆ ಒಂದು ಖಂಡಿತವಾಗಿಯೂ ಮಜಾ ಕೊಟ್ಟಿದ್ದಾರೆ ಅಂತಲೇ ಹೇಳೋದು. ಯಾಕೆಂದರೆ ಆ ಒಂದು ಸೀಕ್ವೆನ್ಸ್ಗಳಲ್ಲಿ ಕೂಡ ಒಂದು ನಿಜವಾಗ್ಲೂ ದೊಡ್ಡ ಮಟ್ಟಿನ ಹೈಲೈಟ್ ಆಗಿರುವಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಫಾಸಿಲ್ ಕೂಡ ಒಂದು ಅಷ್ಟೇ ದೊಡ್ಡ ಮಟ್ಟಿನ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಟೋಟಲ್ ಆಗಿ ಹೇಳಬೇಕಂದ್ರೆ ಒಂದು ಈ ಮೂವಿಯ ಸ್ಟೋರಿ ಕೆಲವು ಮೂಮೆಂಟ್ಗಳಲ್ಲಿ ಒಂದೊಂದು ಸೀನು, ಈ ಒಂದು ಸೀನ್ ಸ್ಟಾರ್ಟ್ ಆಗಿರುವಂಥ ಒಂದು ಸೀನ್ ಮಿಡ್ಲಲ್ಲಿ ಆ ಒಂದು ಸ್ಟೋರಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಆ ಥರ ಕೂಡ ಸೀನ್ಗಳನ್ನು ಈ ಮೂವಿಯಲ್ಲಿ ಕೂಡ ಕಂಡು ಬರ್ಬೋದು ಅಂತಲೇ ಹೇಳೋಕೆ ಇಷ್ಟ. ಆದರೆ ಕೂಡ ಕೊನೆಯದಾಗಿ ಆ ಮೂವಿಯನ್ನು ಲೈನ್ ಆಗಿ ಒಂದು ಕೊಂಡೋಗುವಂಥ ಒಂದು ರೀತಿಯಲ್ಲಿ ರೈಟರ್ಸ್ನವರು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಟಚ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನನ್ನ ಅಭಿಪ್ರಾಯದ ಪ್ರಕಾರ ಒಂದು ಸೆಕೆಂಡ್ ಹಾಫ್ ಒಂದು ಇನ್ನಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದಿತ್ತು ಅನ್ನೋ ಒಂದು ವಿಚಾರ ಕೂಡ ಹೇಳೋಕ್ಕಾಗುತ್ತೆ. ಯಾಕೆಂದರೆ ಆಫ್ಟರ್ ಆಲ್ ಒಂದು ಒಳ್ಳೆಯ ರೀತಿಯಲ್ಲಿ ಫಸ್ಟ್ ಹಾಫ್ ಯಾವ ಥರ ಇತ್ತು, ಆದರೆ ಸೆಕೆಂಡ್ ಹಾಫು ಇನ್ನಷ್ಟು ಹೈ ಪರ್ಫಾರ್ಮೆನ್ಸ್ ಮೂಲಕ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದಿತ್ತು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಹೈಪ್ಸ್ ಇಟ್ಕೊಂಡು ಪ್ರೇಕ್ಷಕರ ಆಡಿಯನ್ಸ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ನೀವು ಈಗಾಗಲೇ ಗೊತ್ತಾಗಿರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಲೆವೆಲ್ಗೆ ಇನ್ನೂ ಕೂಡ ಒಂದು ಹೈಪ್ ಕ್ರಿಯೇಟ್ ಆಗಿ ಮಾಡ್ಬೋದಿತ್ತು ಅನ್ನೋ ಒಂದು ವಿಚಾರ ಕೂಡ ಹೇಳೋಕ್ಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಪುಷ್ಪ 3 ಇನ್ನು ಯಾವ ಥರ ಒಂದು ಬರ್ಬೋದು ಅನ್ನೋ ಒಂದು ವಿಚಾರ ಲಾಸ್ಟ್ ಲೈನ್ ಅಪ್ ಒಂದು ಕೊಡೋದಾದರೆ, ಯಾಕಂತೇಳಿದ್ರೆ ಒಂದು ಟ್ವಿಸ್ಟ್ ನಿಜವಾಗ್ಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಒಂದು ಟ್ವಿಸ್ಟ್ ನಿಜವಾಗ್ಲೂ ಪುಷ್ಪ 2ನಲ್ಲಿ ಒಂದು ಇಡಬೇಕಿತ್ತು ಅಂತಲೇ ಹೇಳೋದು. ಯಾಕೆಂತಂದರೆ ಆ ಒಂದು ಲೆವೆಲ್ ರೇಂಜ್ಗೆ ಒಂದು ಟ್ವಿಸ್ಟ್ ಇಟ್ಟಿದ್ರೆ ನಿಜವಾಗ್ಲೂ ಪುಷ್ಪ 2 ಒಂದು ಆಡಿಯನ್ಸ್ ಎಂಡಿಂಗ್ ಮೂಮೆಂಟ್ ಇರುವಂಥ ಒಂದು ಸೀನ್ಗಳಲ್ಲಿ ಕೂಡ ಒಂದು ಪ್ರೇಕ್ಷಕರು ಯಾವ ರೀತಿ ಒಂದು ಬಾಹುಬಲಿಯ ಸೀನಲ್ಲಿ ನೀವು ನೋಡಿರ್ಬೋದು ಅಂತ ಹೇಳಕ್ಕೆ ಇಷ್ಟ. ಅದೇ ರೀತಿಯಲ್ಲಿ ಕೂಡ ಪುಷ್ಪ 2 ಈ ಮೂವಿಯಲ್ಲಿ ಕೂಡ ಒಂದು ಎಂಡಿಂಗ್ ಸೀನ್ ಒಂದು ಒಳ್ಳೆ ರೀತಿಯಲ್ಲಿ ಇಡ್ಬೋದಿತ್ತು ಅನ್ನೋ ಒಂದು ವಿಚಾರ ಕೂಡ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಸ್ಪೆಷಲಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಪುಷ್ಪ ಟು ಕನ್ನಡ ವರ್ಸನ್ ಡಬ್ಬಿಂಗ್ ಅಂತೂ ಅದ್ಭುತವಾಗಿ ಬಂದಿದೆ. ಇಟ್ ವಾಸ್ ಫ್ಯಾಬ್ಯುಲಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕನ್ನಡಿಗರು ಮಿಸ್ ಮಾಡದೆ ಕನ್ನಡ ಭಾಷೆಯವರು ಅಭಿಮಾನದಿಂದ ಪ್ರೀತಿಸುವವರು ಈ ಮೂವಿಯನ್ನು ಕನ್ನಡದಲ್ಲಿ ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟ. ಯಾಕಂತ ಹೇಳಿದ್ರೆ ಅದ್ಭುತವಾಗಿ ಡಬ್ಬಿಂಗ್ ಮೂಲಕ ಈ ಮೂವಿಯನ್ನು ಒಂದು ಮನೋರಂಜನೆಗೆ ಯಾಕಂತ ಹೇಳಿದ್ರೆ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡುವಂಥ ಒಂದು ರೀತಿಯನ್ನು ಒಳ್ಳೆ ರೀತಿಯಲ್ಲಿ ಆಡಿಯನ್ಸನ್ನು ಕ್ಯಾಚ್ ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಪುಷ್ಪ ಟು ಅಂತೂ ಅದ್ಭುತವಾಗಿ ಬ್ಲಾಕ್ ಮಾಸ್ಟರ್ ಮೂವಿಯಲ್ಲಿ ಒಂದಾಗಿರುವಂಥ ಒಂದು ಮೂವಿಯಲ್ಲಿ ಖಂಡಿತವಾಗಿ 100% ಈ ಮೂವಿ ಕೂಡ ಒಂದು ಸಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಪ್ರಕಾರ 10/10 ಸ್ಟಾರಿಂಗ್ನಲ್ಲಿ ಒಂದು 8.5 ಸ್ಟಾರ್ ಅಂತೂ 100% ಈ ಮೂವಿ ಕೊಡ್ಬೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಯಾವುದೇ ಯಾಕಂತಂದರೆ ಎಕ್ಸ್ಪೆಕ್ಟ್ ಪ್ರಕಾರ ಈ ಮೂವಿ 100% ಎಫರ್ಟ್ ಹಾಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿಲ್ವಾ, ಪುಷ್ಪ ಟು ನೀವು ಮೂವಿ ನೋಡಿದರೆ ಖಂಡಿತವಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಮೂಲಕ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಸೇಮ್ ಥ್ಯಾಂಕ್ ಯು.